ಹಾಯ್ ಹಲೋ ಎಲ್ಲ ಸ್ನೇಹಿತರಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ಶಿವಗಂಗಾ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ನಿಮ್ಮ ಪ್ರೋತ್ಸಾಹ ಇದೇ ಥರ ಇರಲಿ ಅಂತೇಳಿ ಕೇಳ್ಕೊತೀನಿ ಸ್ನೇಹಿತರೆ. ನೋಡ್ರಿ, ಇತ್ತೀಚೆಗೆ ಹೊಸದಾಗಿ ಮತ್ತೊಂದು ಸುಪ್ರೀಂ ಕೋರ್ಟ್ನ ಒಂದು ನೋಟಿಫಿಕೇಶನ್ ಕೂಡ ಹೊರಡಿಸಿದ್ದಾರೆ ಸ್ನೇಹಿತರೆ. ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಸೊ ಇದರಲ್ಲಿ ಎಷ್ಟು ವೇಕೆನ್ಸಿಗಳಿವೆ, ಸೊ ಏನೇನಿದೆ ಅನ್ನೋದು ನಾವು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ. ಸೊ ನೋಡ್ರಿ, ಈ ಒಂದು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾದಲ್ಲಿ 241 ವೇಕೆನ್ಸಿಗಳನ್ನು ಕೂಡ ಬಿಟ್ಟಿದ್ದಾರೆ ಸ್ನೇಹಿತರೆ. ಸೊ ಅವು ಯಾವ ಅಂದರೆ ಜೂನಿಯರ್ ಕೋರ್ಟ್ ಅಸಿಸ್ಟೆಂಟ್ ಅಂತ ಹೇಳಿ. ಸೊ ಜೂನಿಯರ್ ಕೋರ್ಟ್ ಅಸಿಸ್ಟೆಂಟ್ ಅಂತ ಹೇಳಿ 241 ವೇಕೆನ್ಸಿಗಳನ್ನು ಕೂಡ ಬಿಟ್ಟಿದ್ದಾರೆ ಸ್ನೇಹಿತರೆ. ಸೊ ಈ ಜೂನಿಯರ್ ಕೋರ್ಟ್ ಅಸಿಸ್ಟೆಂಟ್ ಅನ್ನೋದು ಗ್ರೂಪ್ ಬಿ ಹುದ್ದೆಯನ್ನು ಆಗಿರ್ತದೆ ಸ್ನೇಹಿತರೆ. ಸೊ ಇದರ ಒಂದು ಬೇಸಿಕ್ ಸ್ಯಾಲ್ರಿ ನೋಡಬೇಕಂದ್ರೆ 35,400 ರೂಪಾಯಿ ಈ ಒಂದು ಜೂನಿಯರ್ ಕೋರ್ಟ್ ಅಸಿಸ್ಟೆಂಟ್ನ ಒಂದು ಬೇಸಿಕ್ ಸ್ಯಾಲ್ರಿ ಆಗಿರುತ್ತೆ ಸ್ನೇಹಿತರೆ. ಸೊ ಇದಕ್ಕೆ HR ಮತ್ತು ಅಲವೆನ್ಸ್ ಎಲ್ಲ ಸೇರಿಬಿಟ್ಟು 72,040 ರೂಪಾಯಿನೂ ಕೂಡ ಪ್ರತಿ ತಿಂಗಳಿಗೆ ಈ ಒಂದು ಸ್ಯಾಲ್ರಿಯನ್ನು ಕೂಡ ಇರುತ್ತೆ ಸ್ನೇಹಿತರೆ. ಸೊ ಅದೇ ಥರ ನೋಡ್ರಿ, ಈ ಒಂದು ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ ಫೀಸ್ ನೋಡ್ಬೇಕಂತಂದರೆ ಯಾವ ಥರ ಇದೆ ನೋಡ್ರಿ. ಸೊ ನೀವೇನಾದರೂ ಈ ಒಂದು ಅಪ್ಲಿಕೇಶನ್ಗೆ ಅಪ್ಲೈ ಮಾಡ್ಬೇಕಂತಂದರೆ ಕೆಳಗೆ ಕೊಟ್ಟಿರುವಂತಹ ವೆಬ್ಸೈಟ್ ಕೊಟ್ಟಿದ್ದಾರೆ. ಸೊ ಆ ವೆಬ್ಸೈಟ್ ಮುಖಾಂತರ ನೀವು ಅಪ್ಲಿಕೇಶನ್ ಕೂಡ ಹಾಕ್ಬೋದು ಸ್ನೇಹಿತರೆ. ಈ ಒಂದು ಅಪ್ಲಿಕೇಶನ್ ಹಾಕಲು ನಿಮಗೆ ಸಂಪೂರ್ಣ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನೋಡ್ರಿ, ಜನರಲ್ ಮತ್ತು OBC ಕ್ಯಾಂಡಿಡೇಟ್ಸ್ಗೆ 1,000 ರೂಪಾಯಿ ಚಲನ ಕೂಡ ಇರುತ್ತದೆ. ಮತ್ತು SC ST ಮಾಜಿ ಸೈನಿಕರಿಗೆ ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ 250 ರೂಪಾಯಿ ಚಲನ ಕೂಡ ಇರುತ್ತದೆ ಸ್ನೇಹಿತರೆ. ಸೊ ಅದೇ ಥರ ನೋಡ್ರಿ, ಈ ಒಂದು ಅಪ್ಲಿಕೇಶನ್ ಹಾಕಲು ಪ್ರಾರಂಭವಾದಂಥ ದಿನಾಂಕ 5/2/2025 ಈ ಒಂದು ಅಪ್ಲಿಕೇಶನ್ ಹಾಕಲು ಪ್ರಾರಂಭವಾಗಿದೆ. ಅಪ್ಲಿಕೇಶನ್ ಹಾಕಲು ಕೊನೆಯ ದಿನಾಂಕ ಅಂತಂದರೆ 8/3/2025 ಕೊನೆಯ ದಿನಾಂಕ ಆಗಿರುತ್ತೆ ಸ್ನೇಹಿತರೆ. ಸೊ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೇಕಂತ ಇದ್ರಿ, ಸೊ ಲಾಸ್ಟ್ ಡೇಟ್ವರೆಗೂ ಕಾಯಬೇಡಿ. ಸೊ ಆದಷ್ಟು ಬೇಗನೆ ಅಪ್ಲಿಕೇಶನ್ ಹಾಕಿ ನಿಮ್ಮ ಒಂದು ಪ್ರಿಪ್ರೇಷನ್ ಕೂಡ ಸ್ಟಾರ್ಟ್ ಮಾಡಿ ಸ್ನೇಹಿತರೆ. ಸೊ ಅದೇ ಥರ ನೋಡ್ರಿ, ಈ ಒಂದು ಅಪ್ಲಿಕೇಶನ್ಗೆ ಹಾಕಲು ಏನು ಕ್ವಾಲಿಫಿಕೇಷನ್ ಬೇಕು ಅನ್ನೋದು ಕೂಡ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಬ್ಯಾಚುಲರ್ಸ್ ಡಿಗ್ರಿ ಯಾವುದೇ ಆದಂಥ ಒಂದು ಪದವಿಯನ್ನು ಕೂಡ ನೀವು ಆಗಿರಬೇಕು. ಸೊ ಯೂನಿವರ್ಸಿಟಿ ಕಡೆಯಿಂದ ನಿಮಗೆ ಯಾವುದೇ ಆದಂಥ ಒಂದು ಪದವಿಯನ್ನು ಕೂಡ ನೀವು ಹೊಂದಿರಬೇಕು. ಸೊ ಅಂಥವರು ಈ ಅಪ್ಲಿಕೇಶನ್ ಹಾಕಲು ಎಲಿಜಿಬಲ್ ಆಗಿರ್ತಾರೆ ಸ್ನೇಹಿತರೆ. ಸೊ ಅದೇ ಥರ ಇದಕ್ಕೆ ನೋಡಿರಿ ಏನೇನು ಟೆಸ್ಟ್ ಇರುತ್ತೆ ಅನ್ನೋದು ಕೂಡ ಕೊಟ್ಟಿದ್ದಾರೆ. ಸೊ ಮಿನಿಮಮ್ ಸ್ಪೀಡ್ ನೋಡಿರಿ 35 ವರ್ಡ್ ಪರ್ ಮಿನಿಟ್ ಇಂಗ್ಲೀಷ್ ಟೈಪಿಂಗನ್ನು ಬರಬೇಕು. ಸೊ ಮತ್ತು ಕಂಪ್ಯೂಟರ್ ನಾಲೆಜನ್ನು ಕೂಡ ನೀವು ಹೊಂದಿರಬೇಕು ಸ್ನೇಹಿತರೆ. ಸೊ ಅದೇ ಥರ ನೋಡಿರಿ, ಏಜ್ ಯಾವ ಥರ ಒಂದು ವಯಸ್ಸಿನ ಸಡಿಲಿಕೆ ಯಾವ ಥರ ಇರೋ ಅನ್ನೋದು ಕೊಟ್ಟಿದ್ದಾರೆ. ಸೊ ನೋಡಿರಿ, ಕನಿಷ್ಠ ಈ ಒಂದು ಅಪ್ಲಿಕೇಶನ್ ಹಾಕಬೇಕಂದ್ರೆ ಕನಿಷ್ಠ 18 ವರ್ಷ ಆಗಿರಬೇಕು, ಗರಿಷ್ಠ 30 ವರ್ಷವನ್ನು ಕೂಡ ಹೊಂದಿರಬೇಕು ಸ್ನೇಹಿತರೆ. ಅದೇ ಥರ ನೋಡ್ರಿ, ಇದಕ್ಕೂ ಕೂಡ ವಯಸ್ಸಿನ ಸಡಿಲಿಕೆಯನ್ನು ಕೂಡ ಇರುತ್ತದೆ. ಇವರು ಕೊಟ್ಟಿರುವಂಥ ಏಜಿನ ಮೇಲೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಹೊಂದಿರುತ್ತೆ ಸ್ನೇಹಿತರೆ. OBC ಅಭ್ಯರ್ಥಿಗಳಿಗೆ 3 ವರ್ಷ, SC ST ಅಭ್ಯರ್ಥಿಗಳಿಗೆ 5 ವರ್ಷ ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ 10 ವರ್ಷದ ಒಂದು ವಯಸ್ಸಿನ ಸಡಿಲಿಕೆಯನ್ನು ಕೂಡ ಇರುತ್ತೆ ಸ್ನೇಹಿತರೆ. ಈ ಒಂದು ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಇರುತ್ತೆ ಅನ್ನೋದು ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಇದಕ್ಕೂ ಕೂಡ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಕೂಡ ನಡೆಸ್ತಾರೆ. ಸೊ ನೋಡ್ರಿ, ಯಾವ ಥರ ನಡೆಸ್ತಾರೆ, ಏನೇನು ಇರುತ್ತೆ ಅನ್ನೋದು. ಸೊ ನೋಡ್ರಿ, ಒಟ್ಟು 100 ಕ್ವಶನ್ಸ್ಗಳನ್ನು ಕೂಡ ಇರುತ್ತೆ. ಅದರಲ್ಲಿ 50 ಕ್ವಶನ್ಸ್ ಜನರಲ್ ಇಂಗ್ಲೀಷ್ ಕ್ವಶನ್ಸನ್ನು ಕೂಡ ಹೊಂದಿರುತ್ತದೆ. ಮತ್ತು 25 ಕ್ವಶನ್ಸನ್ನು ಜನರಲ್ ಆಪ್ಟಿಟ್ಯೂಡ್ ಬಗ್ಗೆ ಇರುತ್ತೆ. ಇನ್ನು 25 ಕ್ವಶನ್ಸ್ ಜನರಲ್ ನಾಲೆಜ್ ಬಗ್ಗೆ ಇರುತ್ತೆ. ಸೊ ಎರಡನೇ ಪಾಯಿಂಟ್ ನೋಡ್ರಿ, ಅಬ್ಜೆಕ್ಟಿವ್ ಟೈಪ್ ಇರುತ್ತೆ. ಸೊ ಕಂಪ್ಯೂಟರ್ ನಾಲೆಜ್ಗೆ ಸಂಬಂಧಪಟ್ಟಂಥ ಟೆಸ್ಟ್ ಇರುತ್ತೆ. ಸೊ 25 ಕ್ವಶನ್ಸ್ ಕೂಡ ಇರುತ್ತೆ. ಸೊ ಇವೆರಡು ಸೇರಿ ನೋಡ್ರಿ, ನಿಮಗೆ ಒಟ್ಟು 2 ತಾಸು ಕಾಲಾವಕಾಶ ಇರುತ್ತೆ ಎಕ್ಸಾಮ್ಗೆ. ಮೂರನೇ ನೋಡ್ರಿ, ಇಂಗ್ಲೀಷ್ ಟೈಪಿಂಗ್ ಟೆಸ್ಟ್ ಇರುತ್ತೆ. ಸೊ ಅದು ಯಾವ ಥರ ಇರುತ್ತೆ ಅಂದರೆ ಕಂಪ್ಯೂಟರ್ ಮಿನಿಮಮ್ ಸ್ಪೀಡ್ 35 ವರ್ಡ್ ಪರ್ ಮಿನಿಟ್ ಇರುತ್ತೆ. ಸೊ ಇದರಲ್ಲಿ ನೋಡ್ರಿ 3% ಏನಾದರೂ ನಿಮಗೆ ಮಿಸ್ಟೇಕ್ ಆದರೆ 3%ವರೆಗೂ ಅಲವ್ ಇರುತ್ತೆ. ಸೊ ಇದಕ್ಕೆ 10 ನಿಮಿಷಗಳ ಕಾಲಾವಕಾಶದ ಒಂದು ಟೆಸ್ಟನ್ನು ಕೂಡ ಇರುತ್ತೆ ಸ್ನೇಹಿತರೆ. ಸೊ ಅದೇ ಥರ 4ನೇ ನೋಡ್ರಿ, ಡಿಸ್ಕ್ರಿಪ್ಟಿವ್ ಟೆಸ್ಟನ್ನು ಕೂಡ ಇರುತ್ತೆ ಸ್ನೇಹಿತರೆ. ಸೊ ಇದು ಇಂಗ್ಲೀಷ್ ಲ್ಯಾಂಗ್ವೇಜ್ನಲ್ಲಿನೇ ಇರುತ್ತೆ. ಸೊ ಯಾವ ಥರ ಇರುತ್ತೆ ಅಂದರೆ, ಸೊ ಪ್ಯಾಸೇಜಲ್ಲಿ ಕೂಡ ಇರ್ಬೋದು, ರಿಸರ್ಚ್ಗಳು ಕೂಡ ಇರ್ಬೋದು, ಸೊ ಎಸ್ಸೆ ರೈಟಿಂಗಲ್ಲಿ ಕೂಡ ಇರ್ಬೋದು. ಸೊ ಯಾವುದ್ರಲ್ಲಿ ಕೂಡ ಇರ್ಬೋದು ಸ್ನೇಹಿತರೆ. ಸೊ ಇದು 2 ತಾಸಿನ ಒಂದು ಕಾಲಾವಕಾಶವನ್ನು ಕೂಡ ಹೊಂದಿರುತ್ತೆ ಸ್ನೇಹಿತರೆ. ಅದೇ ಥರ ಮತ್ತೆ ಮುಂದಿನ ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಇರುತ್ತೆ. ಸೊ ನೋಡ್ರಿ, ಮೇಲ್ಗಡೆ ಕೊಟ್ಟಿರುವಂಥ 4ರಲ್ಲಿ ನೀವು ಎಲಿಜಿಬಲ್ ಆದರೆ ಸೊ ಇಂಟರ್ವ್ಯೂಗೆ ನಿಮಗೆ 1/3 ರೇಷೋ ಮೇಲೆ ಸೆಲೆಕ್ಟ್ ಮಾಡ್ತಾರೆ. ಸೊ 1/3 ರೇಷೋ ಮೇಲೆ ನಿಮಗೆ ಸೆಲೆಕ್ಟೆಡ್ ಮಾಡಿದ್ಮೇಲೆ ಸೊ ನೆಕ್ಸ್ಟ್ ಪ್ರೊಸೆಸ್ ಏನಿರುತ್ತೆ ಅಂತಂದರೆ, ಸೊ ನಿಮಗೆ ಇಂಟರ್ವ್ಯೂವನ್ನು ಕೂಡ ಇರುತ್ತೆ ಸ್ನೇಹಿತರೆ. ಸೊ ಇಂಟರ್ವ್ಯೂನಲ್ಲಿ ನೀವು ಗಳಿಸಿದ ಮಾರ್ಕ್ಸು ಮತ್ತು ನೀವು ಸ್ಪರ್ಧಾತ್ಮಕದಲ್ಲಿ ಪರೀಕ್ಷೆಯಲ್ಲಿ ಗಳಿಸಿರುವ ಮಾರ್ಕ್ಸ್ ಮೇಲೆ ನಿಮಗೆ ಮೇನ್ ಲಿಸ್ಟ್ಗೆ, ಸೊ ಸೆಲೆಕ್ಷನ್ ಲಿಸ್ಟ್ಗೆ ಅವರು ಎಲ್ಲ ಮಾರ್ಕ್ಸ್ಗಳನ್ನು ಕೂಡ ಕೌಂಟ್ ಮಾಡ್ತಾರೆ ಸ್ನೇಹಿತರೆ. ಸೊ ಅದೇ ಥರ ನೋಡ್ರಿ, ಅಭ್ಯರ್ಥಿಗಳು ಈಗೇನು 241 ವೇಕೆನ್ಸಿಗಳನ್ನು ಬಿಟ್ಟಿದ್ದಾರಲ್ಲ, ಸೊ ಇಡೀ ಭಾರತದಂಥ ಈ ಒಂದು ಅಪ್ಲಿಕೇಶನ್ಸ್ಗಳು ಕೂಡ ಇವೆ. ಸೊ ಯಾರಾದರೂ ಅಪ್ಲಿಕೇಶನ್ ನೀವು
ಮತ್ತೆ ನಾನು ಎರಡೆರಡು ಕಡೆ ಹಾಕ್ತೀನಿ ಅಂತಂದರೆ ಸೊ ಎಲಿಜಿಬಲ್ ಆಗಲ್ಲ. ಸೊ ಒಂದೇ ಕಡೆ ಹಾಕಬೇಕು. ಸೊ ನೀವು ಎರಡೆರಡು ಕಡೆ ಹಾಕಿದ್ರಿ ಅಂತೇಳಿರಿ ಸೊ ಏನಾಗುತ್ತೆ ಅಂತಂದರೆ ಸೊ ನೀವು ಮೊದಲನೇ ಹಾಕಿರೋದು ಹೋಗುತ್ತೆ. ಸೊ ಎರಡನೇದು ಹಾಕಿರ್ತೀರಲ್ಲ ಸೊ ಅದು ನೀವು ಯಾವ ಅಪ್ಲಿಕೇಶನನ್ನು ಲಾಸ್ಟ್ ಹಾಕಿರ್ತೀರಿ ಸೊ ಅವರು ಅದೇ ಕನ್ಸಿಡರ್ ಕೂಡ ಮಾಡ್ತಾರೆ ಸ್ನೇಹಿತರೆ. ಸೊ ಹಾಗಾಗಿ ಒಬ್ಬ ಅಭ್ಯರ್ಥಿ ಒಂದು ಅಪ್ಲಿಕೇಶನ್ ಮಾತ್ರ ಹಾಕ್ಬೋದು ಸ್ನೇಹಿತರೆ. ಸೊ ಅದಕ್ಕಾಗಿ ನೀವೇನಾದರೂ ಎರಡು ಅಪ್ಲಿಕೇಶನ್ ಹಾಕಿದ್ದಲ್ಲಿ ಸೊ ನೀವು ಕೊನೆಯ ಅಪ್ಲಿಕೇಶನ್ ಹಾಕಿರ್ತೀರಲ್ಲ ಸೊ ಅದೇ ಕನ್ಸಿಡರ್ ಆಗುತ್ತೆ. ಇಲ್ಲಿ ಕೆಳಗಡೆ ಬಂದುಬಿಟ್ಟು ಎಕ್ಸಾಮ್ಸ್ ಸೆಂಟರ್ಸ್ಗಳನ್ನು ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ನಮ್ಮ ಕರ್ನಾಟಕದಲ್ಲಿ ನೋಡಿರಿ ಸೊ ಬೆಂಗಳೂರಿದೆ, ಬೆಳಗಾವಿ ಇದೆ, ಹುಬ್ಬಳ್ಳಿ ಇದೆ, ಕಲಬುರಗಿ ಇದೆ, ಮಂಗಳೂರು ಇದೆ, ಮೈಸೂರು ಇದೆ, ಶಿವಮೊಗ್ಗ ಇದೆ. ಸೊ ಇವು ಕರ್ನಾಟಕದಲ್ಲಿರುವಂತಹ ಒಂದು ಎಕ್ಸಾಮ್ ಸೆಂಟರ್ಸ್ಗಳನ್ನು ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಹಾಗಾಗಿ ಯಾರೆಲ್ಲ ಈ ಒಂದು ಅಪ್ಲಿಕೇಶನ್ ಹಾಕಬೇಕಂತ ಇದ್ದೀರಿ, ಸೊ ಯಾರೆಲ್ಲ ಎಲಿಜಿಬಲ್ ಇದ್ದೀರಿ, ಸೊ ನಿಮಗೆ ಕಂಪ್ಯೂಟರ್ ನಾಲೆಜ್ ಇದೆ, ಸೊ ಟೈಪಿಂಗ್ ನಿಮ್ಮದು ಸ್ಪೀಡ್ ಇದೆ ಅನ್ನೋರು ಈ ಒಂದು ಅಪ್ಲಿಕೇಶನ್ ಹಾಕಿ ಕೊನೆಯ ಡೇಟವರೆಗೂ ಕಾಯ್ಬಿಡಿ ಸ್ನೇಹಿತರೆ. ಸೊ ಈ ವಿಡಿಯೋನ ನಿಮ್ಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ. ನಿಮ್ಮ ಈ ಒಂದು ಪ್ರೋತ್ಸಾಹ ಇದೇ ಥರ ಇರಲಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಧನ್ಯವಾದಗಳು.